ಬ್ಯಾಂಕ್ಗಳಲ್ಲಿ ಕನ್ನಡದಲ್ಲಿ ವಿವರಿಸಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಮದ್ದೂರು ತಾಲೂಕು ಭಾರತೀನಗರದ ಎಸ್ಬಿಐ ಎದುರು ಪ್ರತಿಭಟಿಸಿದರು. ಭಾರತೀನಗರ ಎಸ್ಬಿಐ ಶಾಖೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಮಣಿಗೆರೆ ರಾಮಚಂದ್ರೇಗೌಡ ಅವರ ನೇತೃತ್ವದಲ್ಲಿ ಕಾರ್ಯಕರ್ತರು ಜಮಾಯಿಸಿ ಬ್ಯಾಂಕ್ನ ಆಡಳಿತ ವೈಖರಿಗಳನ್ನು ಖಂಡಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಣಿಗೆರೆ ರಾಮಚಂದ್ರೇಗೌಡ ಅವರು, ಹಣವನ್ನು ಕಟ್ಟುವ ಮತ್ತು ಪಡೆಯುವ ರಶೀದಿಗಳನ್ನು ಕನ್ನಡದಲ್ಲೇ ಮುದ್ರಿಸಬೇಕು. ನಮ್ಮ ನಾಡಿನ ಕನ್ನಡ ಭಾಷೆಗೆ ಧಕ್ಕೆ ತರುವಂತಹ ಕೆಲಸಗಳನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹಾಗೂ ಇತರೆ ರಾಷ್ಟ್ರೀಕೃತ ಬ್ಯಾಂಕ್ಗಳು ಮಾಡುತ್ತಿವೆ. ಕೂಡಲೇ ಕನ್ನಡದಲ್ಲಿ ರಶೀದಿಗಳನ್ನು ಮುದ್ರಿಸಿ ವ್ಯವಹರಿಸಬೇಕೆಂದು ಆಗ್ರಹಿಸಿದರು. ನಮ್ಮ ಕನ್ನಡ ನಾಡಿನಲ್ಲಿರುವಂತಹ ಬ್ಯಾಂಕ್ಗಳಲ್ಲಿ ಕನ್ನಡಿಗರನ್ನೇ ನೇಮಿಸಬೇಕು. ಕನ್ನಡದ ನೀರು ಮತ್ತು ಗಾಳಿಯನ್ನು ಸೇವಿಸುತ್ತಿರುವ ಪ್ರತಿಯೊಬ್ಬರೂ ಕನ್ನಡದಲ್ಲೇ ಮಾತನಾಡಬೇಕೆಂದು ಆಗ್ರಹಿಸಿದರು. ಇತ್ತೀಚಿನ ದಿನಗಳಲ್ಲಿ ಕನ್ನಡ ಮಾತನಾಡುವ ಸಿಬ್ಬಂದಿಗಳೇ ಇಲ್ಲದಿರುವುದರಿಂದ ನಮ್ಮ ಭಾಗದ ರೈತರು, ಗ್ರಾಹಕರು, ಜನಸಾಮಾನ್ಯರು ಬ್ಯಾಂಕ್ಗೆ ಹೋಗಿ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಇದರಿಂದ ಕನ್ನಡಿಗರಿಗೆ ಮತ್ತು ಕನ್ನಡ ನುಡಿಗೆ ಅಪಮಾನ ಮಾಡಿದಂತಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಎಸ್ಬಿಐ ಮ್ಯಾನೇಜರ್ ಎಸ್ ದಯಾಮಣಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಮನವಿ ಪತ್ರ ಸ್ವೀಕರಿಸಿ ಎಸ್ಬಿಐ ಮ್ಯಾನೇಜರ್ ಎಸ್ ದಯಾಮಣಿ ಅವರು ಮಾತನಾಡಿ, ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿರುವ ರಶೀದಿಗಳನ್ನು ಕನ್ನಡಕ್ಕೆ ಬದಲಿಸುವ ಶಕ್ತಿ ನನ್ನಲ್ಲಿಲ್ಲ. ನಾನು ಕೂಡ ಇಲ್ಲಿ ಒಬ್ಬ ಸಿಬ್ಬಂದಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ಈ ಸಂಬಂಧವನ್ನು ಮೇಲಧಿಕಾರಿಗಳಿಗೆ ತಿಳಿಸಿ ಬಗೆಹರಿಸಲು ಪ್ರಯತ್ನಿಸುತ್ತೇನೆಂದು ತಿಳಿಸಿದರು. ಇನ್ನು ಮ್ಯಾನೇಜರ್ ಅವರ ಭರವಸೆ ಮೇರೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆಯನ್ನು ಹಿಂಪಡೆದರು. ಪ್ರತಿಭಟನೆಯಲ್ಲಿ ಕರಾವಳಿ ಕಾರ್ಯಕರ್ತರಾದ ಮದ್ದೂರು ಗೀತಾ, ಮಹದೇವು, ಉಮೇಶ್, ಹೊನ್ನಾಯಕನಹಳ್ಳಿ ಗಣೇಶ್, ಸಂತೋಷ್ ಚಿಕ್ಕಸ್ವಾಮಿ, ಮಾದ್ರಳ್ಳಿ ಉಮೇಶ್, ತೊರೆಚಾಕ್ನಹಳ್ಳಿ ಮಹೇಶ್, ಕಳಿಮಳೆ ದೊಡ್ಡಿ ನಾಗೇಶ್, ಕಡಿಲುವಾಗಿಲು ಶಿವಮಾಧು, ಅರೆಚಕನಹಳ್ಳಿ ಶಿವರಾಜು, ರವಿ, ಮಧು, ರಾಮಣ್ಣ ಸೇರಿದಂತೆ ಹಲವರಿದ್ದರು. ನಮ್ಮ ತಾಯ್ನುಡಿ ಅಂತಕ್ಕಂಥದ್ದು ಕನ್ನಡ. ಏನೇ ನಾವು ವ್ಯವಹಾರ ಮಾಡಬೇಕು ಅಂದ್ರೆ ನಾವು ಕನ್ನಡದಲ್ಲೇ ಮಾಡಬೇಕು. ಅದು ಕನ್ನಡ ಕಡ್ಡಾಯವಾಗಿರ್ಬೇಕು. ಅದು ನಮ್ಮ ಇಲ್ಲಿ ಗ್ರಾಹಕರು ಎಲ್ಲ ನಾವು ಈಗ ಅಲ್ಪಸಂಖ್ಯಾತರಾಗ್ಬಿಟ್ಟಿದ್ದೀವಿ. ನೋಡಿ, ಇದು ತಮ್ಮ ಬ್ಯಾಂಕಲ್ಲಿ ಏನೇ ಒಂದು ರಸೀದಿ ಇರ್ಬೋದು, ಹಣ ಕಟ್ಟುವ ರಸೀದಿ ಇರ್ಬೋದು, ಹಣವನ್ನು ಹಿಂಪಡೆಯುವಂಥ ರಸೀದಿ ಇರ್ಬೋದು, ಮತ್ತೆ ಯಾವುದು ಕನ್ನಡದಲ್ಲಿ ಯಾವುದೇ ಒಂದು ರಸೀದಿಗಳು ಸಹ ಕನ್ನಡದಲ್ಲಿ ಮುದ್ರಣ ಆಗಿಲ್ಲ. ನಾವು ಸಾಲವನ್ನು ಹಿಂಪಡಿಬೇಕಾದಂಥ ಒಂದು ನಮೂನೆಗಳು ಸಹ ಕನ್ನಡದಲ್ಲಿಲ್ಲ. ಮತ್ತೆ ಕನ್ನಡವನ್ನು ಕಲಿಬೇಕು. ಏನು ನಮ್ಮ ಮುಂಚೂಣಿಯಲ್ಲಿ ಇರ್ತಕ್ಕಂಥ ಅಧಿಕಾರ ವರ್ಗ ಇದೆ, ಅವರೆಲ್ಲ ಕನ್ನಡವನ್ನು ಕಲಿಲೇಬೇಕು ಕಡ್ಡಾಯವಾಗಿ. ಹಾಗೆ ಕಲಿತಾ ಇರ್ತಕ್ಕಂಥ ಅಧಿಕಾರಿಗಳಿದ್ರೆ ಅವರೆಲ್ಲ ಏನ್ ಮಾಡಬೇಕು, ಕಾಲಮಿತಿಯಲ್ಲಿ ಕನ್ನಡವನ್ನ ಕಲಿಬೇಕು. ನಮ್ಮ ಭಾಷೆಗೆ 2000 ಇತಿಹಾಸ ಇರ್ತಕ್ಕಂಥ ನಮ್ಮ ಕನ್ನಡ ಭಾಷೆ, ಅದರಲ್ಲೂ ಮಂಡ್ಯ ಜಿಲ್ಲೆಯಲ್ಲಿ ಶೇಕಡವಾರು 99% ಕನ್ನಡನ ಮಾತಾಡುವಂತ ಜಿಲ್ಲೆ. ನಾವು ವ್ಯವಸ್ಥಾಪಕರಿಗೆ ಹೇಳ್ಬೇಕಾ ಕನ್ನಡದಲ್ಲಿ ರಸೀದಿ ಪಡೆಯುತ್ತಾ? ಅದು ಅವರ ಕರ್ತವ್ಯ. ಎಲ್ಲ ಬ್ಯಾಂಕ್ ಇರ್ತಕ್ಕಂಥ ರಸೀದಿಗಳನ್ನ ಕನ್ನಡದಲ್ಲಿ ಹಾಕಿಲ್ಲ ಅಂತಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಉಗ್ರವಾದಂತ ಹೋರಾಟ ಮಾಡಬೇಕಾಗುತ್ತೆ.